ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ರಜತ್ ಅವರ ನಡುವೆ ಮತ್ತೆ ಅವರ ಇಬ್ಬರ ಮಧ್ಯೆ ವಾಗ್ವಾದ ನಡೀತು. ಅದಾದ್ಮೇಲೆ ಉಗ್ರ ಮಂಜು ಅವರ ವಿಚಾರವಾಗಿನೂ ಕೂಡ ನೀವು ಮದುವೆ ಅಂತಂದಾಗ ಎರಡನೇದ ಮೂರನೇದ ಅಂತಾರೆ. ಸೊ ಆ ಒಂದು ವಿಚಾರ ಸ್ಟಾರ್ಟಿಂಗಲ್ಲಿ ಗಿಲ್ಲಿಗೆ ರಜತ್ ಔಟ್ಸೈಡ್ ನೋಡಿಬಿಟ್ಟು ಇಷ್ಟ ಅಂತ ಹೇಳ್ಬಿಟ್ಟು ಹೋದ್ರು. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಕಿರಿಕಿರಿ ಆಯಿತು ಅಂತಾರೆ. ಅದಾದ ನಂತರ ಅವರೇ ತುಂಬ ಕ್ಲೋಸ್ ಆಗ್ತಾರೆ. ಹೊರಗಡೆ ಬಂದಮೇಲೆಲ್ಲ ಫ್ರೆಂಡ್ ಜೊತೆ ಎಲ್ಲ ಗಿಫ್ಟ್ ಹೊರಗಡೆ ಹೋಗೋಣ, ಟೂರ್ ಹೋಗೋಣ, ಟ್ರಿಪ್ ಹೋಗೋಣ, ಆ ಥರ ಈ ಥರ ಅಂತೆಲ್ಲನೂ ಪ್ಲ್ಯಾನ್ ಮಾಡ್ತಿದ್ದಾರಂತೆ. ಯಾರು ರಜತ್ ಅವರೆಲ್ಲ ಹೇಳ್ತಿದ್ದಾರೆ. ಸೊ ಆ ಥರ ಆ ಒಂದು ಕ್ಷಣ ಹೆಂಗೆ ಅನ್ನಿಸ್ತಿತ್ತು ನಿಮಗೆ ರಜತ್ತು ಹಾಗೆ ಉಗ್ರ ಮಂಜು ಅವರೊಟ್ಟಿಗೆ ಮಾತಿನ ಚಕಮಕಿ ನಡೆದಾಗ? ಅದಾದ ನಂತರ ಈಗ ಅವರೇನೆ ತುಂಬ ಬಿಡಿಸ್ಲಾರ್ದಷ್ಟು ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಇಲ್ಲ ಸರ್, ಅದು ಎಲ್ಲರಿಗೂ ಖಂಡಿತ ಆಗೇ ಆಗುತ್ತಲ್ಲ. ಒಂದು ರಿಲೇಷನ್ಶಿಪ್ ಅನ್ನೋದು ಬೆಳೆಯವರೆಗೂ ಆ ಥರ ಮನಸ್ಥಿತಿಗಳು ಬಂದೇ ಬರ್ತಾರೆ. ಈಗ ರಜತ್ ಅವರು ಮಂಜಣ್ಣನವರು ಸ್ಟಾರ್ಟಿಂಗ್ ಒಳಗಡೆ ಹೋಗಿದ್ರು. ಇವರೆಲ್ಲ ಹೋಗಿದ್ದು ಏನಕ್ಕೆ? ಗೆಸ್ಟಾಗಿ ಹೋಗಿದ್ರು. ಈಗ ನಾವು ಹೆಂಗೆ ಮಾತಾಡ್ತೀವಿ ಹಾಗೆ ನ್ಯಾಚುರಲಾಗಿ ಮಾತಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟಿರ್ತಾನೆ. ಅದಕ್ಕೆ ಅವ್ನು ಕೌಂಟ್ರ್ ಕೊಟ್ಬಿಟ್ಟಿದ್ದಾನೆ, ಭೇಟಿ ಕೂಡ ಸಿಗುತ್ತೆ ಅಂತ ಬಂದ್ರ ಅಂತ. ಸೊ ಅದು ಕಾಮಿಡಿಗೆ ಹೇಳಿದ್ದೇನೆ. ಅದನ್ನು ಅವ್ರು ಸ್ವಲ್ಪ ಬೇರೆ ರೀತಿ ತಗೊಂಡ್ರು. ಈಗ ನೋಡಿ ಆ ಥರ ಆವಾಜ್ ಆಗ್ತವ್ರು ರಜತ್ ಅವ್ರು ಇವತ್ತು ಎಷ್ಟೊಂದು ಕ್ಲೋಸ್ ಆಗಿದ್ದಾರೆ. ಹೋಗ್ಬೇಕಾದ್ರೆ ಮಂಜಣ್ಣನವರು ನೀನು ಬಿಗ್ ಬಾಸ್ ಗೆಲ್ಲಬೇಕು ಅಂತೇಳಿ ಆಶೀರ್ವಾದ ಮಾಡೋದ್ರಲ್ಲ. ಸ್ಟಾರ್ಟಿಂಗ್ ಅವ್ರು ಕೇಳ್ತಾರೆ ಅವ್ನ ಮದುವೆ, ನನ್ನ ಮದುವೆ ಎತ್ತರದಲ್ಲಿ ಸೆಟ್ ಆಗಿದೆ ಅಣ್ಣ, ಎಷ್ಟೇ ಅಣ್ಣ ಇದು ಅಂತ. ಸೊ ಹಾಗಾಗಿ ಅವಾಗ ಎಲ್ಲೋ ಒಂದು ಕಡೆ ಆ ಪ್ರಶ್ನೆ ಕೇಳಿದಾಗ ಮಂಜಣ್ಣ ಸ್ವಲ್ಪ ರ್ಯಾಶ್ ಆಗ್ಬಿಡ್ತೀವಿ, ಎಷ್ಟನೇದಂತ ಕೇಳ್ತೀಯಲ್ಲಪ್ಪ ನೀನು ಅಂತ. ಸೊ ಅದೆಲ್ಲ ಆಯ್ತಣ್ಣ ಮಂಜಣ್ಣ ತಪ್ಪಾಯಿತು ಅಂತೇಳಿ. ಬಟ್ ಆ ಥರ ಮಾಡ್ದ ಅಂತ ಹೇಳ್ಬಿಟ್ಟು ಅವ್ನಿಗೆ ಪನಿಷ್ಮೆಂಟು ಕೊಟ್ಟಿದ್ದಾರಲ್ಲ ಸರ್. ಅವನ್ನೆಲ್ಲ ಗಡ್ಡ ಎಲ್ಲ ತೆಗ್ದು ಮೀಸೆ ಎಲ್ಲ ತೆಗ್ದು, ಸೊ ಆ ಥರ ತೆಗೆದ್ರು, ಆ ಥರ ಲೇಡಿ ಗೆಟಪ್ ಹಾಕಿದ್ರು. ಗಿಲ್ಲಿ ನಟ ಎಲ್ಲೂ ಎದೆಗುಂದಿದೆ ಮತ್ತೆ ಆಟ ಆಡ್ತಿದ್ದಾನೆ, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ದಾನೆ ಅಂತ ಹೇಳಿದ್ರೆ ಅದು ಖುಷಿ. ಗಿಲ್ಲಿಯವರು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ನೀವು ಅವ್ರ ಊರಿಗೆ ಏನಾದರೂ ಹೋದ್ರಾಗ ಯಾವ ರೀತಿಯ ರೆಸ್ಪಾನ್ಸ್ ಇತ್ತು ಗಿಲ್ಲಿಯವರ ಊರಲ್ಲಿ ಅಂತ? ಇಲ್ಲ, ಅವನಿಲ್ಲ ಅಂದರೆ ನಾನು ಯಾವತ್ತೂ ಹೋಗಿಲ್ಲ ಊರಿಗೆ. ಏನಾರು ಅಕಸ್ಮಾತ್ ನಾನು ಹೋಗಿದ್ರೆ ಹೋಗ್ತಾನೆ. ಅವ್ರ ಊರಿಗೆ ಹೋದ್ರೆ ಮಾಮೂಲಿ ಜೋಳಗಳೆಲ್ಲ ಮೆಕ್ಕೆಜೋಳ ಗೊತ್ತಿರುತ್ತಲ್ಲ ನಿಮಗೆ, ಮೆಕ್ಕೆಜೋಳ ಎಲ್ಲ ಸುಟ್ಕೊಂಡು ತಿನ್ನೋದು, ಅದು ಬಿಟ್ಟರೆ ಏನು ಸಿಗುತ್ತೆ, ತೆಂಗಿನ ಮರ ಹತ್ತೋದು, ಎಳ್ನೀರು ಕಿಡಿಯೋದು, ಕುಡಿಯೋದು, ಹಿಂಗೆ ನಮ್ಮ ಕತೆಗಳು ಅವ್ರದ್ದು. ಸೊ ಅವನಿದ್ದಾಗ ಮಾತ್ರ ಹೋಗ್ತೀವಿ. ಆಗಿದ್ದಾಗ ಆ ಬ್ಲಫ್ ಗಿಫ್ ಎಲ್ಲ ಬರುತ್ತೆ ನೋಡಿ, ಆ ಕಡೆ ಶಿವನ ಸಮುದ್ರ, ಅಲ್ಲಿಗೆಲ್ಲ ಹೋಗೋದು, ಫಿಶ್ ಕಿಸ್ ಎಲ್ಲ ತಿನ್ನೋದು. ಅದು ಬಿಟ್ಟರೆ ಮುತ್ತತ್ತಿಗೆ ಹೋಗೋದು, ನಾವೇ ಅಡುಗೆ ಮಾಡ್ಕೊಳ್ಳೋದು, ನಾವೇ ತಿನ್ನೋದು, ಈ ಥರದ್ದೆಲ್ಲ ತುಂಬ ಟೈಮು ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದೀನಿ. ಅವನು ಎಸ್ಪೆಷಲಿ ಗಿಲ್ಲಿ ಒಳ್ಳೆ ಕುಕ್ಕಿಂಗು ಚೆನ್ನಾಗಿ ಮಾಡ್ತಾನೆ ಅಡುಗೆ ಎಲ್ಲ. ನಿಮಗೋಸ್ಕರ ಆಗಿರ್ಬೋದು, ಮನೆಯವ್ರಿಗೋಸ್ಕರ ಆಗಿರ್ಬೋದು, ಯಾವ ಒಂದು ವೆರೈಟಿ ಆಫ್ ಡಿಶ್ನ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ ಅವರು ಅಂತ? ನಾನು ಮನೆಯವರು ಹೆಂಗೆ ಮಾಡಿದ್ರು ಏನು ಕತೆ ಗೊತ್ತಿಲ್ಲ, ನನಗಂತೂ ಮಾಡಿರ್ತಿದ್ದೆ. ನನ್ನ ಕೈಲೇ ಮಾಡಿಸ್ತಿರಲ್ರಿ ನೀವು ಒಂದ್ಸರಿ ಮಾಡಿ ಅಂತ ಹೇಳ್ಬಿಟ್ಟು ಅವ್ನ ಕೈಲಿ ಚಿಕನ್ ಮಾಡಿಸಿದ್ದೀನಿ, ಮಟನ್ ಮಾಡಿಸಿದ್ದೀನಿ. ಅದು ಬಿಟ್ಟರೆ ಮೇಕೆದು ತಲೆ ಕಾಲು ತೊಗೊಬರ್ತಿದ್ವಿ, ಅದನ್ನು ಮಾಡಿಸ್ತಿದ್ವಿ. ಅವನಿಗೆ ಮುದ್ದೆ ಮಾಡೋಕ್ಕೆ ಬರೋಲ್ಲ, ಮುದ್ದೆ ಮಾತ್ರ ನಾನು ಮಾಡೋದು. ಸರ್ ನೀವೇ ಹೊಡಿಬೇಕು, ಹೆಂಗೆ ಮುದ್ದೆ ಮಾಡ್ಬೇಕು ಹೇಳಿ, ಗೋಡೆ ಹೊಡೆದ್ರೆ ವಾಪಸ್ ತಟ್ಟೆಗೆ ಬರಬೇಕು, ಆ ಥರ ಮುದ್ದೆ ಮಾಡಬೇಕು. ಸೊ ಹಂಗೆಲ್ಲ ಮಾಡ್ತಾ ಏನಾಗುತ್ತೆ ಅಂದರೆ ಒಂದು ಸರಿ ಎತ್ತಿ ಒಂದೇ ತುತ್ತಾಕಿದ್ರೆ ಆಹಾ ಅಂತಾನೆ ಫಸ್ಟ್ ಅವನು. ಹಾಗೆ ನಾನು ಮಾಡಿದ ಮುದ್ದೆ ಅವ್ನಿಗೆ ತುಂಬ ಇಷ್ಟ. ಗಿಲ್ಲಿಯವ್ರ ಜೊತೆ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡ್ರೆ, ಸೊ ಒಂದಷ್ಟು ಪ್ರಾಜೆಕ್ಟ್ಗಳಲ್ಲಿ ಅವ್ರ ಜೊತೆ ನೀವು ಸ್ಕ್ರೀನ್ ಶೇರ್ ಕೂಡ ಮಾಡಿದ್ದೀರಾ ಅಂತ ಗೊತ್ತಾಯಿತು. ಯಾವುದಾದ್ರೂ ಒಂದಷ್ಟು ಇನ್ಸಿಡೆಂಟ್ಗಳ ಬಗ್ಗೆ ಹೇಳೋದಾದರೆ? ಇಲ್ಲ, ಅವನು ನಾನು 4 ಮಾಡಿರೋದಂಥದ್ದು. ಎಕ್ಸ್ಪೆಷಲಿ ನಾನು ಪಿ ಹೋಟೆಲ್ ಫಸ್ಟು ರೋಡಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಿದ್ವಿ. ಆ ಸಿಕ್ವೆನ್ಸನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇದನ್ನು ನೀವೇ ಮಾಡಬೇಕು ಅಂತೇಳಿ ನನಗೆ ಪುಷಪ್ ಮಾಡಿದ. ಆ ಗಿಲ್ಲಿ ನಟ ಯಾಕೆ ಸಿಂಗಲ್ ಟೇಕ್ ಮಾಡ್ತಿದ್ದ ಅನ್ನೋದು ಮೇನ್ ಇಂಪಾರ್ಟೆಂಟು. ಸರ್ ನಮ್ಮ ಹತ್ರ ಫೈನಾನ್ಸ್ ಇಲ್ಲ ಸರ್. ಎಡಿಟಿಂಗ್ ಮಾಡಿಸ್ಬೇಕು, ಡಬ್ಬಿಂಗ್ ಮಾಡಿಸ್ಬೇಕು, DA ಮಾಡಿಸ್ಬೇಕು, ಮ್ಯೂಸಿಕ್ ಮಾಡಿಸ್ಬೇಕು, ಇದಕ್ಕೆ ಯಾವುದಕ್ಕೂ ದುಡ್ಡಿಲ್ಲ ನಮ್ಮ ಹತ್ರ. ನಾವೇನು ಮಾಡ್ತಿದ್ವಿ, ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದ್ವಿ, ಸಿಂಗಲ್ ಟೇಕ್ ಅಂತ ಹೊಡಿತಾಯಿದ್ವಿ, ಇಷ್ಟೇ. ಬಟ್ ಡೆಲ್ಲಿ ನಟ ಕನಿಷ್ಠ ಪಕ್ಷ ಏನಿಲ್ಲ ಅಂದರೆ ಒಂದು 8ರಿಂದ 10 ಜನ ಪ್ರಾಕ್ಟೀಸ್ ಮಾಡೋನು ಅವನು. ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡಿ, ಬೇಕಾದ್ರೆ ನೀವು ಬಿಡ್ತಿರೋ ನೀವು ರೋಲೆಕ್ಸ್ ರಾಜಣ್ಣ ಅಂತ ಡೈಲಾಗ್ ಇದೆ, ಕಂಟಿನ್ಯೂ ಡೈಲಾಗ್ ಹೊಡಿತಾನೆ. ಈ ನರಸ್ ಎಲ್ಲ ಉಬ್ಬಿಕೊಬಿಡ್ತಿದೆ ನೋಡಿ ಅವನಿಗೆ. ಕೆಮ್ಬಿಟ್ಟು ಫಸ್ಟ್ ಇಮಿಡಿಯೇಟ್ ಕೆಮ್ಮೋದು, ಮತ್ತೆ ನೀರು ಕುಡ್ಕೊಂಡು ಇಮಿಡಿಯೇಟ್ ಒಂದು 10 ನಿಮಿಷ ಟೈಮ್ ತಗೊಂಡು ಮತ್ತೆ ಪ್ರಾಕ್ಟೀಸ್ ಮಾಡ್ತಿದ್ದ. ಆ ಥರ ಡೆಡಿಕೇಶನ್ ಇರೋದಕ್ಕೆ ಇವತ್ತು ಗಿಲ್ಲಿ ನಟ ಆ ಥರ ಡೆವಲಪ್ ಆಗಿರೋದು, ಸುಮ್ಮನೆ ಅಂತೂ ಆಗಿಲ್ಲ. ಆ ಥರ ಪಿ ಹೋಟೆಲ್ ಸಿಚುವೇಶನ್ ಏನಿತ್ತು, ರೋಡಲ್ಲಿ ಕೂತ್ಕೊಂಡು ಎಣ್ಣೆ ಹೊಡೆಯೋಂಥ ಸೀಕ್ವೆನ್ಸ್ ಇತ್ತು. ಅದ್ರಲ್ಲಿ ನೆಕ್ಸ್ಟ್ ಎಣ್ಣೆ ಹೊಡಿಸ್ಬಿಟ್ಟು ಇವ್ನಿಗೆ ಫುಲ್ಲು ಟೈಟ್ ಮಾಡಿಸ್ಬಿಡೋದು, ಇವ್ನ ಆಲ್ರೆಡಿ ಬಿಟ್ಬಿಟ್ಟು ನಾನು ಅವ್ನ ಮನೆಗೆ ಹೊಂಟಾಗಿರೋದು ಒಂದು ಕಂಟೆಂಟ್ ಅದು. ನಾನು ಹೋಗಿ ಅವ್ನ ಮನೇಲಿ ಇರ್ತೀನಿ, ಅವ್ನ ಮನೇಲಿ ಇದ್ದ ಇಟ್ಟಕ್ಕೆ ಮಿನಿಬಿಟ್ಟು ಬಂದು ಅವ್ನ ಪಾಪ ನನ್ನ ಮನೇಲಿ ಇರ್ತೀನಲ್ಲ, ಗಾಯದು ಬಾಗಿಲು ತೆಗಿ ಮಲ್ಕೋಬೇಕು ಅಂತಾನೆ. ಕಟ್ ಮಾಡಿ ಡೋರ್ ಓಪನ್ ಮಾಡಿ ನಾನೇ ಇರ್ತೀನಿ. ಅಯ್ಯಯ್ಯೋ ಕರೀಮ್ ಅದರ ಕಾರಣ ನೀನೇನಪ್ಪ ಇಲ್ಲಿ ಅಂತ ಕೇಳ್ತಾನೆ. ಅದ್ಬಿಟ್ಟು ಇಲ್ಲ ಕಣ್ಲ, ಏನೋ ಮಿಕ್ಸಿ ಕೆಟ್ಟೋಗಿದ್ದಂತೆ ರೆಡಿ ಮಾಡ್ಕೊಡ್ತಾ ಇದ್ವಿ ಅಂತ ಒಂದು ಕಾಮಿಕ್ ಡೈಲ್. ಸೊ ಆ ಥರ ಸಿಚುವೇಶನ್ ನಾನು ಹೋಗ್ತಿದ್ದ. ಆವಾಗ ಸಿಚುವೇಶನ್ ಕರ್ಕೊಂಡೋಗಿ ಅದ್ಭುತ ಒಂದು ಕೆಮಿಸ್ಟ್ರಿ ವರ್ಕ್ ಆಯಿತು. ಅದಾದಮೇಲೆ ಪಿ ಓಟ್ ಆದಮೇಲೆ ನಲ್ಲಿ ಮೊಳೆ ಬಿಡಿ, ಚಿಕನು ಮಟನ್, ಯಾಕಂದ್ರೆ ಆ ಪೆಂಡಲ್ ಹಾಕಿದ್ವಿ, ಚಿಕನ್ ಮಟನ್ ಹಾಕ್ಬಿಟ್ಟು ಎಲ್ಲನೂ ಊಟಕ್ಕೆ ಕರೆದಿದ್ವಿ. ಊಟಕ್ಕೆ ಕರೆದಾದ್ಮೇಲೆ ಒಂದು 10 kg ಚಿಕನ್ ಮಾಡಿದ್ವಿ, ಒಂದು 5 kg ಮಟನ್ ಮಾಡಿದ್ವಿ. ಎಲ್ಲರಿಗೂ ಹಾಕ್ಬಿಟ್ಟು ಸೆಟ್ಲ್ ಕೂತ್ಕೋಬೇಕಾಗಿತ್ತು. ಆ ಥರ ಸೀಕ್ವೆನ್ಸಲ್ಲಿ ಏನಾಗುತ್ತೆ ಅಂದರೆ, ನಾವು ಹಾಕ್ಬಿಟ್ಟು ಹಿಂಗೆ ಕಂಪೋಸ್ ಮಾಡಬೇಕಾದಾಗ, ಯಾಕಂದರೆ ತಲೆಗೆ ಎಲೆ ಮೇಲೆ ಊಟ ಹಾಕಿದ್ರೆ ಯಾರು ಕೂತ್ಕೊಳ್ಳೋ ಟೈಮ್ ಇರೋದಿಲ್ಲ ಕೆಲವು ಟೈಮ್ಗಳು. ಅವೆಲ್ಲ ಎಷ್ಟೋ ಸರಿ ಏನು ಮಾಡ್ತೀವಿ, ಸರ್ ಹಿಂಗೆ ಪ್ಯಾನ್ ಮಾಡ್ಕೊಬಿಡಿ, ಪಾಪ ನಮ್ಮಲ್ಲೇ ಕ್ಲೋಸಿಂಗ್ ಹೊಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ಬಿಡ್ತೀವಿ, ಫಸ್ಟ್ ಒಂದು ಸರಿ ಪ್ಯಾನ್ ಮಾಡ್ಕೊಂಡು ಅದಾದಮೇಲೆ ಎಲ್ಲ ಬರೀ ಕ್ಲೋಸಪ್ಪಲ್ಲಿ ಹೊಡ್ಕೊಂಡು ಇಟ್ಟಾಯಿತು.
ನಲ್ಲಿ ಮಳೆ ನಾವು ಇಲ್ಲಿವರೆಗೂ ಮಾಡೋ ಸೀಸನ್ಗಿಂತ ನಲ್ಲಿ ಮಳೆ ನಮಗೆ ಬೇರೆ ಲೆವೆಲ್ಗೆ ಹೆಸರು ತಂದು ಕೊಡ್ತು. ಹಾಗಾಗಿ ನಂದು ಒಂದು ಕಾಂಬಿನೇಷನ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ರಾಂಗ್ ಸೈಡ್ ರಂಗನಾಥ ಅಂತೇಳಿ ಒಂದು ಫೇಸ್ಬುಕ್ಕಲ್ಲಿ ಒಂದು ಇನ್ಸಿಡೆಂಟ್ ನಡೀತಿತ್ತು. ಅದು ಸತ್ತಿರ ಹೆಣದ ಕೈಲಿ ಎಲ್ಲ ಬೆಟ್ಟೊತ್ತಿಸ್ಕೊತಾ ಇರ್ತಾರೆ. ನಾನು ಅವನು ಕೂತ್ಕೊಂಡು ನೋಡಿ ಸರ್ ಇದು ಹೆಂಗೆ ಮಾಡ್ತಾರೆ, ಹೆಣನೂ ಬಿಡ್ತಾ ಇಲ್ವಲ್ಲ ಸರ್ ಇವರು ಅಂತೇಳ್ಬಿಟ್ಟು ನೋಡಿದಾಗ ಇದ್ರ ಮೇಲೆ ಒಂದು ಬೇಸಿಕಲಿ ಕತೆ ಮಾಡೋಣ ಸರ್ ಅಂತೇಳಿ ರಾಂಗ್ ಸೈಡ್ ರಂಗನಾಥಲ್ಲಿ ಅಪ್ಪ ಸತ್ತೋಗಿರ್ತಾನೆ, 4 ಜನ ಮಕ್ಕಳಿರ್ತಾರೆ, ಅವ್ರು ಹೆಂಗೆ ಗಲಾಟೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬೇಸಿಕಲ್ಲಿ ತಗೊಂಡೋಗಿ ಇಟ್ಕೊಂಡು ನಾನು ಬೆಂಗಳೂರಲ್ಲಿದ್ದೀನಿ, ಅವ್ನು ಹಳ್ಳಿಲಿ ಇರ್ತಾನೆ. ನಾನು ಬೆಂಗಳೂರಿಂದ ಹೋಗಿ ಮಾತಾಡ್ತೀನಿ, ನನಗೆ ಆಸ್ತಿಲಿ ಪಾಲು ಬರೋ ಗಂಟ ನೀನು ಇವತ್ತು ಎಣೆ ಎತ್ತಕ್ಕೆ ಬಿಡಲ್ಲ ನಿನ್ನಿಂದ ಅಂತ ನಾನು ಅಂತೀನಿ. ಅದಾದಮೇಲೆ ಏನಿಲ್ಲ ನಿನಗೆ ಆಸ್ತಿಲಿ ಪಾಲ, ನೀನು ಹೆಂಡ್ತಿ ಡಲ್ಲು ಮಲ್ಲಾಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಕೇಳ್ಕೊಂಡೋಗಿದ್ಯಾ ನೀನು, ನಿಂಗೆ ಆಸ್ತಿಲಿ ಪಾಲು ಕೊಟ್ಟಾನ ನಾನು ಅಂತೇಳಿ ಮಾತಾಡೋಂಥದ್ದು. ಸೊ ಆ ಥರ ಆಯಿತು. ಅದಾದಮೇಲೆ ನೆಕ್ಸ್ಟು ಎಲೆಕ್ಷನ್ ಟೈಮ್ ಹತ್ರ ಬಂತು. ಅದು ಗ್ರಾಮ ಪಂಚಾಯತಿ ಎಲೆಕ್ಷನ್. ಅವಾಗೆಲ್ಲ ಬಂದವ್ರು ಹೆಂಗೆ ಕೇಳ್ತಾರೆ, ಕ್ಯಾನ್ವಾಸಿಗೆ ಬರೋಲ್ಲ, ಆ ಕಡೆ ಈ ಕಡೆ 100 ರೂಪಾಯಿ ಕೊಡೋದು, 500 ರೂಪಾಯಿ ಕೊಟ್ಬಿಟ್ಟು ನನಗೆ ಓಟ್ ಹಾಕ್ಲಾ ಅಂತೇಳಿ ಎಣ್ಣೆ ಕೊಟ್ಬಿಟ್ಟು ಹೋಗೋದು. ಇದೆಲ್ಲ ಒಂದಷ್ಟು ಅಬ್ಸರ್ವೇಷನ್ ಮಾಡಿದ್ವಿ, ಡಿಸ್ಕಷನ್ ಮಾಡ್ತಾಯಿದ್ವಿ ನಾವು, ಅದನ್ನೆಲ್ಲ ಚೆನ್ನಾಗಿದೆ ಸರ್ ಅಂತ. ಅದಾದಮೇಲೆ ರೋಲೆಕ್ಸ್ ರಾಜಣ್ಣ ಅಂತ ಮಾಡಿದ್ವಲ್ಲ, ರೋಲೆಕ್ಸ್ ರಾಜಣ್ಣಲ್ಲಿ ಎಲೆಕ್ಷನ್ ಟೈಮಲ್ಲಿ ಏನೆಲ್ಲ ಚೇಂಜಸ್ ಮಾಡ್ತಾರೆ ಇವರು ಅಂತ ಹೇಳ್ಬಿಟ್ಟು ಅದನ್ನು ಇಟ್ಕೊಂಡು ಒಂದು ಮಾಡಿದ್ವಿ. ಎಲ್ಲೋ ಒಂದು ಕಡೆ ನೀನು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಮೇಕೆಗಳು 2 ಮೇಕೆಗಳು ಪೂಜೆ ಮಾಡ್ತಾ ಇರ್ತಾನೆ, ಎಲ್ಲರಿಗೂ ಮಟನ್ ಊಟ ಹಾಕ್ಸಿದ್ದೀನಿ, ಪಕ್ಕದ ಕೇರಲ್ಲಿ ಹಾಫ್ ರೈಟ್ ರೈಟ್ಗೆ ಬಿರಿಯಾನಿ ಕೊಡ್ತವ್ರೆ ಅಂತೇಳಿ ಆ ಥರದೊಂದು ಕಂಟೆಂಟ್ ಎತ್ಕೊಂಡ್ವಿ. ಆ ಕಂಟೆಂಟ್ ಇಟ್ಕೊಂಡು ಅದನ್ನು ಮಾಡಿದ್ವಿ. ಅದು ರೋಲೆಕ್ಸ್ ನಾನು ಬೇರೆ ಲೆವೆಲ್ಗೆ ಸೌಂಡ್ ಆಯಿತು. ಎಕ್ಸ್ಪೆಷಲಿ ನಮಗೆ ನಲ್ಲಿ ಮೂಳೆ ಕೊಟ್ಟಿದ್ದಕ್ಕಿಂತ ಪಂಚು ಅಥವಾ ಪುಸ್ಸಿಂಗು ಬೇರೆ ಯಾವುದೂ ಅಷ್ಟೊಂದು ಇದು ಕೊಡಲಿಲ್ಲ. ಬಟ್ ನಲ್ಲಿ ಮೂಳೆ ನಮಗೊಂದು ಬ್ರ್ಯಾಂಡ್, ಗಿಲ್ಲಿ ನಟನ ಒಂದು ಬ್ರ್ಯಾಂಡ್ ಮಾಡ್ತು, ಅಲ್ಲಿಂದ ಒಂದು ಸೈನಿಂಗ್ ಮಾಡ್ತು ಅವನಿಗೆ. ಇಲ್ಲಿಂದ ಗಿಲ್ಲಿ ನಟ ಬೆಳೆದು ಇವತ್ತು ಇಲ್ಲ ಒಂದು ಕಡೆ ಯೂಟ್ಯೂಬಲ್ಲಿ ಕಂಟೆಂಟ್ ಮಾಡ್ತಿದ್ದನು, ಇವತ್ತು ಆಲ್ರೆಡಿ ಬಿಗ್ ಬಾಸ್లో ಕೂತಿದ್ದೀನಿ ಅಂತ ಹೇಳಿದ್ರೆ ಇದಕ್ಕಿಂತ ಬದಲಾವಣೆ, ಇದಕ್ಕಿಂತ ಡೆವಲಪ್ಮೆಂಟ್ ಇನ್ನೇನು ಬೇಕು ಸರ್ ನಮಗೆ. ಹೀಗಾಗಿ ನನಗೂ ಒಂದು ತುಂಬ ಕನಸುಗಳಿದೆ. ಎಕ್ಸ್ಪೆಷಲಿ ಒಳ್ಳೆ ಡೈರೆಕ್ಟರ್ ಆಗಬೇಕು ಅಂತ ನಾನು ಬಂದವನು, ಅವನು ಒಳ್ಳೆ ಡೈರೆಕ್ಟರ್ ಆಗಬೇಕು ಅಂತಲೇ ಬಂದ, ಇವತ್ತು ಆರ್ಟಿಸ್ಟ್ ಆಗಿದ್ದಾನೆ. ಹಾಗಾಗಿ ನೀವು ಆರ್ಟಿಸ್ಟ್ ಆಗಬೇಕು ಅಂತ ನಿಮಗೂ ಆ ಕೆಪಾಸಿಟಿ ಇದೆ ಸರ್, ದಯವಿಟ್ಟು ಆಗಿ ಅಂತೇಳಿ ನನ್ನನ್ನು ಪುಷಿಂಗ್ ಮಾಡಿ, ನಾನು ಆ್ಯಕ್ಟಿಂಗ್ ಮಾಡೋ ಮಟ್ಟಿಗೆ ಮಾಡಿ ಇವಾಗೆಲ್ಲ ಮಾಡ್ತಾಯಿದ್ದೀವಿ. ಬಟ್ ಒಳ್ಳೊಳ್ಳೆ ಚಿತ್ರಗಳು ಕೊಡಬೇಕು ಅಂತ ನಮಗೆ ತುಂಬ ಆಸೆ ಸರ್. ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಆಸೆ, ಮಾಡ್ತೀವಿ, ಆ ಪ್ರೊಸೆಸಿಂಗ್ಲಿದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.